ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. 2028ಕ್ಕೂ ಮೊದಲೇ ಚುನಾವಣೆ ಬರುತ್ತೆ ಎಂದ ಬಿವೈ ವಿಜೇಂದ್ರ. ಯಾರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆಂದು ತಿವಿದ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ಇಲ್ಲ ಎಂದ ಆರ್.ವಿ. ದೇಶಪಾಂಡೆ. ಸ್ಥಳೀಯ ಚುನಾವಣೆಗಳಿಗೆ ಮೈತ್ರಿ ಇಲ್ಲ ಅಂತ ದೇವೇಗೌಡ ಸ್ಪಷ್ಟನೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಮನೆಯ ಕಚ್ಚಾಟ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ 2028ಕ್ಕೂ ಮೊದಲೇ ಚುನಾವಣೆ ಬರುತ್ತೆ, 140 ಸ್ಥಾನದಲ್ಲಿ ನಾವು ಗೆಲ್ಲುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ನ ಒಳಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿ ಅಥವಾ ನಾಳೆನೇ ನಡೆಯಲಿ, ಯಾವತ್ತೇ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ನಿಮ್ಮಪ್ಪನ ಆಣೆ ನೀವು ಗೆಲ್ಲಲ್ಲ ಎಂದಿದ್ದ ಸಿಎಂಗೆ ಕೌಂಟರ್ ಎಂಬಂತೆ ವಿಜೇಂದ್ರ ಮಾತನಾಡಿದ್ದಾರೆ. ಆದರೆ ವಿಜೇಂದ್ರ ಹಗಲು ಕನಸು ಕಾಣ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ, ಹಗಲುಗನಸು ಕಾಣ್ತಾರೆ. ಆ ರೀತಿ ಮಾತಾಡೋರು. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ. ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರ ಚುನಾವಣೆಗೆ ರೆಡಿ ಆಗ್ತಾರೆ. ಅಧಿಕಾರಕ್ಕಾಗಿ ವಿಜೇಂದ್ರ ಹಗಲು ಕನಸು ಕಾಣ್ತಾ ಇದ್ದಾರೆ ಅಂತ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು. ವಿ ಸೋಮಣ್ಣ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗುವ ಬಗ್ಗೆ ಚರ್ಚೆ ಇದೆ. ವಿಜೇಂದ್ರ ಮೊದಲು ತಮ್ಮ ಸ್ಥಾನ ಭದ್ರ ಮಾಡಿಕೊಳ್ಳಲಿ. ಬಿವೈ ವಿಜೇಂದ್ರ ರಾಜಕೀಯವಾಗಿ ಹತಾಶರಾಗಿದ್ದಾರೆ ಅಂತ ಕಿಡಿಕಾರಿದ್ರು. ವಿಜೇಂದ್ರ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಮೊದಲು ಅವರ ಕುರ್ಚಿ ಭದ್ರ ಮಾಡಿಕೊಂಡ್ರೆ ಬಹುಶಃ ಮುಂದೆ ಅವರು ತೀರ್ಮಾನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಮಾತು ಅಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಈ ಹತಾಶ ಪರಿಸ್ಥಿತಿಯಲ್ಲಿ ಅವರು ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಯಾವುದೇ ಬಣ ಇಲ್ಲ ಅಂತ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೇವೆ ಎಂದಿದ್ದಾರೆ. ಹೀಗಾಗಿ ಅನಗತ್ಯ ಚರ್ಚೆಗೆ ಅವಕಾಶವಿಲ್ಲ, ಯಾರೂ ಚರ್ಚೆ ಮಾಡಬಾರದು ಅಂತ ಹೇಳಿದ್ರು. ಏನು ಕಾಂಗ್ರೆಸ್ನಲ್ಲಿ ಬಣ ಇಲ್ರಿ, ಎಲ್ಲರೂ ಒಕ್ಕಟ್ಟದಾರು ಒಂದಾಗಿದ್ದಾರೆ. ಇಬ್ಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತದೆ ನಾವು ಕೇಳ್ತೇವೆ ಅಂತ. ಹಾಗಾಗಿ ಅನಾವಶ್ಯಕ ಚರ್ಚೆಗೆ ಏನು ಅವಕಾಶ ಇಲ್ಲ, ಚರ್ಚೆ ಯಾರು ಮಾಡಬಾರ್ದು. ಸಂಪುಟ ವಿಸ್ತರಣೆ ಮಾಡ್ತೇವೆ ಅಂತ 4 ತಿಂಗಳಿನಿಂದ ಸಿಎಂ ಹೇಳ್ತಾ ಇದ್ದಾರೆ. ಆದರೆ ಸಂಪುಟ ವಿಸ್ತರಣೆಗೆ ಯಾವಾಗ ಮುಹೂರ್ತ ಕೂಡಿ ಬರುತ್ತೆ ನೋಡಬೇಕು ಅಂತ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಅವರು, ಶಾಸಕರು ಸಚಿವರಾಗಬೇಕು ಎಂಬ ಆಕಾಂಕ್ಷೆ ಇಟ್ಟುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆಕಾಂಕ್ಷೆ ಪಟ್ಟರೆ ತಪ್ಪೇನು? ಗುರಿ ಇಟ್ಟರೆ ಸಾಧನೆ ಮಾಡೋದಕ್ಕೆ ಸಾಧ್ಯ. ಯಾವುದೇ ಗುರಿ ಇಲ್ಲದೆ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ್ರು. ಸಚಿವ ಸಂಪುಟದ ವಿಸ್ತರಣೆ ಮಾಡ್ತೇವೆ ಸಿಎಂ ಕಳೆದ 4 ತಿಂಗಳಿಂದ 5 ತಿಂಗಳೇ ಹೇಳ್ತಾ ಇದ್ದಾರೆ. ಯಾವ ಮುರಿದು ಬರ್ತದೆ ನೋಡಬೇಕು. ನೋಡಿ, ಆಕಾಂಕ್ಷಿ ಇರುವುದು ಏನು ತಪ್ಪಿಲ್ಲ. ಹುಟ್ಟಿದ ನಂತರ ಇದು ಗುರಿ ಇಟ್ಟರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಯಾವುದು ಗುರಿ ಇಲ್ಲದೆ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಚ್ಚಾಟ ವಿಚಾರ ಪಕ್ಷದ ಆಂತರಿಕ ವಿಚಾರವಾಗಿದ್ದು ಅಲ್ಲೇ ಚರ್ಚಿಸಿ ತೀರ್ಮಾನಿಸುತ್ತಾರೆ ಅಂತ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಅಹಿಂದ ಸಮಾವೇಶ ಮಾಡುವ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಂತರಿಕ ವಿಚಾರ ಅದು ಅಲ್ಲೇ ಚರ್ಚೆ ಮಾಡ್ಕೊಳ್ತಾರೆ, ಮಾಡ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ನನಗೆ ಯಾವುದು ಗೊತ್ತಿಲ್ಲಪ್ಪ ಯಾವುದು ಅಂತ. ಕ್ಷೇತ್ರದಲ್ಲಿ ಮಾಡೋದಕ್ಕೆ ನನಗೆ ಸಾಕಷ್ಟು ಕೆಲಸ ಇದೆ, ಅಧಿಕಾರ ಕೇಳ್ಕೊಂಡು ಬಂದಿಲ್ಲ, ಕ್ಷೇತ್ರದಲ್ಲಿ ಅಧಿಕಾರ ಸಿಕ್ಕಿದೆ ಅಂತ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅನುದಾನಕ್ಕೆ ಯಾವುದೇ ತೊಂದರೆ ಇಲ್ಲ, ಸಿಎಂ ಡಿಸಿಎಂರಿಂದ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾ ಇದೆ ಅಂತ ಹೇಳಿದ್ರು. ಅಧಿಕಾರ ಏನು ನಾವೇನು ಕೇಳ್ಕೊಂಡು ಬರಲಿಲ್ಲ. ನಾನು ತಾಲೂಕಲ್ಲಿ ಒಂದು ಅವಕಾಶ ತಪ್ಪೋಗಿತ್ತು, ಅವಕಾಶ ಸಿಕ್ಕಿದೆ. ಈಗ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಎಲ್ಲ ಮಂತ್ರಿಗಳು ಸರ್ಕಾರ ಸ್ಪಂದಿಸ್ತಾ ಇದೆ. ನನ್ನ ತಾಲೂಕಿಗೆ ಅಷ್ಟೇನು ತೊಂದರೆ ಆಗ್ತಾ ಇಲ್ಲ.
ರಾಜ್ಯದಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿ ಜಾರಿಯಲ್ಲಿ ಇರುವಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರ ಹಿಡಿಯುವ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. 4 ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ಬಳಿಕ ವಿಜಯೇಂದ್ರ ಸತತವಾಗಿ ಸ್ವಂತ ಬಲದ ಬಗ್ಗೆ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿದ ಕೂಡಲೇ ಬಿಜೆಪಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುವ ಲೆಕ್ಕಾಚಾರಕ್ಕೆ ಇಳಿದಿದೆ. ಹೀಗಾಗಿನೇ ವಿಜಯೇಂದ್ರ ಇಂತಹದ್ದೊಂದು ಮಾತನಾಡಿದ್ದಾರೆ. ಆದರೆ ಮೈತ್ರಿಯ ಭಾಗವಾಗಿರುವ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳೋದೇ ಬೇರೆ. ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲ, ವಿಧಾನಸಭೆ ಲೋಕಸಭೆಗೆ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಅವರು ಯಂಗ್ಸ್ಟರು ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಾಮೆಂಟ್ ಮಾಡಲ್ಲ. ಓನ್ಲಿ Assembly and Parliament, we will discuss to share this. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.